ಈ ತ್ಯಾಗನಹಳ್ಳಿ ರಾಮೇಗೌಡ ಅಂತ ಹೇಳ್ಬಿಟ್ಟು ನಾವೆಲ್ರಿಗೂ ಗೊತ್ತಿದೆ. ಅದೇನಾಗಿದೆ ಅಂತಾಗಿದೆ ಎಲ್ರಿಗೂ. ಬಂಗಾರಪೇಟೆ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಮುಂಭಾಗ ಸುದ್ದಿಗಾರರೊಂದಿಗೆ ಕಾಂಗ್ರೆಸ್ ಮುಖಂಡ ಸಕ್ಕನಹಳ್ಳಿ ಕುಪೇಂದ್ರ ಮಾತನಾಡಿ, ರೈತ ಸಂಘದ ರಾಮೇಗೌಡ ಮಾಡಿರುವ ನೀಚ ಕೆಲಸ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹದ್ದಾಗಿದೆ. ಆತನಿಗೆ ಕಾನೂನು ರೀತಿಯಾಗಲಿ ಎಂಬುದು ನಮ್ಮ ಅಭಿಮತ. ರೈತ ಸಂಘದಲ್ಲಿ ಗುರುತಿಸಿಕೊಂಡಿರುವ ರಾಮೇಗೌಡ ಸಂಸದ ಮಲ್ಲೇಶ್ ಬಾಬು, ಮಾಜಿ ಸಂಸದ ಎಸ್ ಮುನಿಸ್ವಾಮಿ, ಬಿಜೆಪಿ ಮುಖಂಡ ಬಿವಿ ಮಹೇಶ್ ಹೀಗೆ ಎಲ್ಲ ಪಕ್ಷಗಳ ಜೊತೆ ಸಂಪರ್ಕದಲ್ಲಿದ್ದಾನೆ. ಅದು ಎಲ್ಲರಿಗೂ ತಿಳಿದಿರುವ ವಿಚಾರ. ಆದರೆ ನಿನ್ನೆ ನಡೆದ ಘಟನೆ ವಿಚಾರವಾಗಿ ರೈತ ಸಂಘದ ಜೊತೆಗೆ ಕಾಂಗ್ರೆಸ್ ಮುಖಂಡ ಎಂದು ಕೆಲವು ಪತ್ರಿಕೆಗಳು ವರದಿ ಮಾಡಿರುವುದು ಖಂಡನೀಯ. ಕಾಂಗ್ರೆಸ್ಗೂ ರಾಮೇಗೌಡಗೂ ಯಾವುದೇ ಸಂಬಂಧ ಇಲ್ಲ ಎಂದು ಹೇಳಿದರು. ಈ ತ್ಯಾಗನಹಳ್ಳಿ ರಾಮೇಗೌಡ ಅಂತ ಹೇಳ್ಬಿಟ್ಟು ನಾವೆಲ್ರಿಗೂ ಗೊತ್ತಿದೆ. ಅದೇನಾಗಿದೆ ಅಂತಾಗಿದೆ ಎಲ್ರಿಗೂ ಗೊತ್ತಾಗಿದೆ. ಅದನ್ನ ಬಿಚ್ಚಿಡೋದು ಬೇಡ. ಇವತ್ತು ಈ ಮಾಧ್ಯಮ ಮಿತ್ರರು ಅಗ್ನಿ ಮಂಜಣ್ಣವ್ರು ಮಾಡಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತ ಅಂತ ಬಿಟ್ಟು. ಅದು ಬರೀ ಸುಳ್ಳು. ಅವನು ಕಾಂಗ್ರೆಸ್ ಕಾರ್ಯಕರ್ತ ಅಲ್ಲ, ಆಲ್ ಪಾರ್ಟಿ ಮತ್ತು ರೋಲ್ ಕಾಲ್ ಪಾರ್ಟಿ. ಇವ್ರೇನು ಮಾಡ್ತಾರೆ, ಎಲ್ಲ ಮಾಡ್ಕೊಂಡು ಎತ್ತ ಬಂದಿಲ್ಲ ಕಾಂಗ್ರೆಸ್ ಪಾರ್ಟಿ ಅಂತ ಹೇಳ್ತಾರೆ. ಅದೆಲ್ಲ ಬರೀ ಸುಳ್ಳು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಯುವ ಮುಖಂಡರಾದ ಶಫೀಕ್ ಪಾಷಾ, ಸಂದೀಪ್ ಗೌಡ, ಶಿವು ಚಿನ್ನ ಇದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಈ ತ್ಯಾಗನಹಳ್ಳಿ ರಾಮೇಗೌಡ ಅಂತ ಹೇಳ್ಬಿಟ್ಟು ನಾವೆಲ್ರಿಗೂ ಗೊತ್ತಿದೆ. ಅದೇನಾಗಿದೆ ಅಂತಾಗಿದೆ ಎಲ್ರಿಗೂ